ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕೇರಳದಲ್ಲಿ ಯೋಧನ ಪಾರ್ಥಿವ ಶರೀರದ ಮೆರವಣಿಗೆ, ಚಿಂಚನಕಟ್ಟಿ ತಾಂಡದಲ್ಲಿ ನೀರವ ಮೌನ, ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ, ಅಧಿಕಾರಿಗಳು ಗಣ್ಯರ ಅಂತಿಮ ನಮನ. ಕೇರಳ ಯುವ ಯೋಧನ ಪಾರ್ಥಿವ ಶರೀರದ ಮೆರವಣಿಗೆ ನಗರದಲ್ಲಿ ಶುಕ್ರವಾರ ನಡೆಯಿತು. ಕಳೆದ 3 ತಿಂಗಳ ಹಿಂದೆ ಸೇನೆಗೆ ಸೇರಿ ತರಬೇತಿ ನಿರತರಾಗಿದ್ರು. ಬದಾಮಿ ತಾಲೂಕಿನ ಚಿಂಚನಕಟ್ಟಿ ತಾಂಡಾದ ಯೋಧ ಹೃದಯಾಘಾತದಿಂದ ಮೃತಪಟ್ಟ ಹಿನ್ನೆಲೆ ತಾಂಡಾದಲ್ಲಿ ನೀರವ ಮೌನ ಆವರಿಸಿದೆ. ಹೃದಯಾಘಾತದಿಂದ ಮರಣ ಹೊಂದಿದ ಘಟನೆ ಛತ್ತೀಸ್ಗಢದಲ್ಲಿ ಜರುಗಿದ್ದು, ಇಂದು ಸ್ವಗ್ರಾಮಕ್ಕೆ ಯೋಧ ಉಪೇಂದ್ರ ಸೋಮನಾಥ್ ರಾಠೋಡ್ 24 ವರ್ಷ ಕಳಿಬರನನ್ನ ಬೆಳಗಾವಿಯಿಂದ ತರಲಾಗಿತ್ತು. ಆರ್ಮಿಯಲ್ಲಿ ಅಸ್ಸಾಂ ರೈಫಲ್ ರೆಜಿಮೆಂಟ್ನಲ್ಲಿ ಸೇವೆಗೆ ಸೇರಿ ಛತ್ತೀಸ್ಗಢದಲ್ಲಿ ಕರ್ತವ್ಯಕ್ಕೆ ಹಾಜರಾಗಿದ್ರು. ಯೋಧ ತರಬೇತಿಯಲ್ಲಿ ಇರುವಾಗ ಹೃದಯಾಘಾತದಿಂದ ಮರಣ ಹೊಂದಿದ್ರು. ಸುದ್ದಿ ತಿಳಿದು ಚಿಂಚನಕಟ್ಟಿ ತಾಂಡಾದಲ್ಲಿ ಹಾಗೂ ಕುಟುಂಬದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಒಂದು ವಿಶೇಷ ಮೆರವಣಿಗೆಯ ಉದ್ದೇಶ ಏನಂತಂದ್ರೆ, ಭಾರತೀಯ ಹೆಮ್ಮೆಯ ಪುತ್ರ ನಮ್ಮ ನಿಮ್ಮೆಲ್ಲರನ್ನು ಸುರಕ್ಷಿತಗೊಳಿಸುವಂತಹ ಸೈನಿಕ ದೇಶದ ಗಡಿಯಲ್ಲಿ ತನ್ನದೇ ಕುಟುಂಬವನ್ನು ಮರೆತು ಬೇರೆಯವರ ಎಲ್ಲರ ಕುಟುಂಬದ ಆಶ್ರಯ ಆಗುವಂತಹ ಸೈನಿಕ ಇದೇ ಬದಾಮಿ ತಾಲೂಕಿನ ಚಿಂಚನಕಟ್ಟಿ ತಾಂಡದ ಒಬ್ಬ ಹೆಮ್ಮೆಯ ವೀರ ಯೋಧ ಬಡತನದಲ್ಲಿ ಹುಟ್ಟಿ ತಾನು ದೇಶ ಸೇವೆ ಮಾಡಬೇಕಂತ ದೇಶದ ರಕ್ಷಣೆಯಲ್ಲಿ ಹೋಗಿ ಕೇವಲ 3 ತಿಂಗಳಲ್ಲಿ ತನ್ನ ಪ್ರಾಣವನ್ನೇ ಹುತಾತ್ಮನಾಗಿಸಿಕೊಂಡ ತುಂಬಾ ದುಃಖದ ವಿಷಯ. ಅದಕ್ಕೆ ನಮ್ಮ ಮಹದಾಸೆಯಿಂದ ಸೇನೆಗೆ ಸೇರಿದ ಉಪೇಂದ್ರನ ತಾಯಿಗೆ ಈತನೊಬ್ಬನೇ ಮಗ. ಕಳೆದ ಕೆಲ ವರ್ಷಗಳಿಂದ ತನ್ನ ತಂದೆಯನ್ನ ಕಳೆದುಕೊಂಡು ತಾಯಿಗೆ ಮತ್ತು ಕುಟುಂಬಕ್ಕೆ ಆಸರೆಯಾಗಲು ಮತ್ತು ದೇಶಭಕ್ತಿಯ ಉತ್ಸಾಹದಿಂದ ಸೇನೆಗೆ ಸೇರಿದ ಎಂದು ತಾಯಿ ಶಾರದಾ ದುಃಖ ತೋಡಿಕೊಂಡಿದ್ದಾರೆ. ಇನ್ನು ಸಂಸದ ಪಿಸಿ ಗದ್ದಿಗೌಡರು ಭಾಗಿಯಾಗಿರುವಂತದ್ದು. ಶಾಸಕ ಭೀಮಸೇನ ಚಿಮ್ಮನಕಟ್ಟಿ, ಮಾಜಿ ಶಾಸಕ ಭಾಗಿ, ಎಂಕೆ ಪಟ್ಟಣಶೆಟ್ಟಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಂತೇಗೌಡ ಪಾಟೀಲ್, ಯುವ ಮುಖಂಡ ಅರುಣ್ ಕಟ್ಟಿಮನಿ, ಶೇಖರ್ ರಾಠೋಡ್, ತಹಸೀಲ್ದಾರ್ ಮಧುರಾಜ್, ಸಿಪಿಐ ಕರಿಯಪ್ಪ ಬನ್ನಿ, ಪಿಎಸ್ಐ ಯಲ್ಲಪ್ಪ ನಾಯ್ಕ, ಮುಖ್ಯಾಧಿಕಾರಿ ರಮೇಶ್ ಮಾಡಬಾಳ್, ಆರ್ಐ ಆನಂದ್ ಬಾವಿಮಠ, ನಿವೃತ್ತ ಯೋಧರಾದ ಗದಿಗೆಪ್ಪ ಅರಕೇರಿ, ಅರ್ಜುನ್ ಕೋರಿ, ಸೋಮು ಪಮ್ಮಾರ್, ಯಲ್ಲಪ್ಪ ಚೂರಿ, ನಾಗಪ್ಪ ಮುಡುಗುಂದ, ಟಿವಿ ದಾಸರ ಸೈನಿಕರ ಅಭಿಮಾನಿ ರಾಜಪ್ಪ ಹಂಚಿನಮಠ ಭಾಗಿಯಾಗಿದ್ದರು. ಮೃತ ಹೊಂದಿದ ಯೋಧ ಉಪೇಂದ್ರ ಪಾರ್ಥಿವ ಶರೀರದ ಮೆರವಣಿಗೆ ನಡೆಯಿತು. ಪೂರ್ಣಾನಂದ ಎಸ್ ಕುರಿ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.